ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೆಂಗದರಿ? ಆರಾಮದರಿ? ಬರ್ರಿ ಇವತ್ತು ನಾವು ಏನು ಮಾಡಕತ್ತೀವಪ್ಪ ಅಂತ ಯುಗಾದಿ ಹಬ್ಬದ ಸ್ಪೆಷಲ್ ಬೇವು ಬೆಲ್ಲ ಅಲ್ವಾ, ಅದಕ್ಕೆ ಬೇವು ಮಾಡ್ತಾಯಿದ್ದೀವಿ ನೋಡ್ರಿ. ನೋಡಿ ಸ್ನೇಹಿತರೆ, ಇದಕ್ಕೆ ಏನು ಬೇಕಪ್ಪ ಅಂತಂದ್ರೆ ಫಸ್ಟ್ ದ್ರಾಕ್ಷಿ ಈ ಥರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರೀ. ದ್ರಾಕ್ಷಿ ಇಟ್ಕೊಂಡಿದ್ದೀನಿ ಸಣ್ಣ ಕಟ್ ಮಾಡಿ. ಆಮೇಲೆ ಖರ್ಜೂರ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಕಟ್ ಮಾಡಬೇಕು. ಕಲ್ಲಂಗಡಿ ಇಟ್ಕೊಂಡಿದ್ದೀನಿ ಇಷ್ಟು. ಇಲ್ಲಿ ಬಾಳೆಹಣ್ಣು ನೋಡಿರಿ, ಬಾಳೆಹಣ್ಣು ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಮಾವಿನಕಾಯಿ ತುರಿದು ಇಟ್ಕೊಂಡಿದ್ದೀನಿ. ಇದಕ್ಕೆಲ್ಲ ಥರ ಇನ್ನೂ ಏನೇನೆಲ್ಲ ಸಪೋಟ ಆಯಿತು, ಆಮೇಲೆ ಕರ್ಬೂಜ ಆಯಿತು, ಏನು ಇರುತ್ತೆ ಎಲ್ಲ ಹಾಕೋದು. ನಮ್ಮ ಹತ್ರ ಈಗ ಸದ್ಯಕ್ಕೆ ಇಷ್ಟ ಐತಿ, ಹಾಕ್ತಾಯಿದ್ದೀನಿ. ಇಲ್ಲಿ ನೋಡಿರಿ, ಇದು ಪುಟಾಣಿ ಹಿಟ್ಟು ಅಂದರೆ ಇವು ಕಡಲೆಪುರಿ ಅಲ್ಲ, ಹುರ್ಗಡ್ಲೆ. ಹಾಂ, ಹುರ್ಗಡ್ಲೆ ಅಂತೀರಲ್ರಿ, ಹುರ್ಗಡ್ಲೆ. ಪುಟಾಣಿ ಹಿಟ್ಟು, ಇಷ್ಟು ಬೆಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು. ಇದು ನೋಡಿರಿ ಅಜ್ವೈನ್, ಓಮ್ ಕಾಳು ಅಂತಿರಲ್ಲ, ಅಜ್ವೈನ್ ಕಾಳು, ಆಮೇಲೆ ಸೋಪ್ ಕಾಳು ಎರಡು ಮಿಕ್ಸ್ ಮಾಡಿ ಜಜ್ಜಿ ಇಟ್ಕೊಂಡಿದ್ವಿ. ಇದೇ ಫ್ಲೇವರ್ ಕೊಡೋದ್ರಿ. ಆಮೇಲೆ ಹುಣಸೆ ಹಣ್ಣಿನ ರಸ, ಹುಣಸೆ ಹಣ್ಣು ಹಿಂಡ್ಬಿಟ್ಟು ರಸ ತೊಗೊಂಡು ಇಟ್ಕೊಂಡಿದ್ವಿ. ಇದು ಹುಣಸೆ ಹಣ್ಣು ರಸ. ಇವಾಗ ಈ ಹುಣಸೆ ಹಣ್ಣಿನ ರಸಕ್ಕೆ ಇನ್ನೂ ಸ್ವಲ್ಪ ನೀರು ಬೆರೆಸ್ಕೊತೀವಿ. ನಮ್ಗೆ ಯಾವ ಥರ ಬೇಕು ಆ ಥರ ನೋಡಿಕೊಂಡು ಹಾಕೋಬೇಕು ರೀ. ಇದಕ್ಕೆ ಸೋಪು ಆಮೇಲೆ ಅಜ್ವೈನ್ ಕಾಳು ಸಣ್ಣಗೆ ಪೌಡ್ರ್ ಮಾಡಿ ಇಟ್ಕೊಂಡಿದ್ವಲ್ಲ, ಸಣ್ಣದು ಪೂರ್ತಿ ಸಣ್ಣಲ್ಲ, ಔಡ ಸೋಡ, ಅದನ್ನು ಹಾಕ್ಕೊತೀವಿ ನಾವು. ಇವಾಗ ಇದಕ್ಕೆ ಬೆಲ್ಲ ಹಾಕ್ತೇನೆ. ಬೆಲ್ಲ, ಇದೇನು ಪುಟಾಣಿ ಹಿಟ್ಟು ತೊಗೊಂಡಿದ್ದೇನೆ ರೀ, ಇದನ್ನು ಹಾಕ್ತೇನೆ ರೀ. ಆಮೇಲೆ ಅದು ಉಪ್ಪು. ಇದನ್ನು ಮಿಕ್ಸ್ ಮಾಡ್ಕೊತೀನಿ ರೀ ಚೆಂದಾಗಿ. ನೋಡಿ ಸ್ನೇಹಿತರೆ, ಇದಕ್ಕೆ ಪುಟಾಣಿ ಹಿಟ್ಟು ಹಾಕಿದ್ದೀನಿ, ಬೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಅಜ್ವಾನ ಜಜ್ಜಿದ್ವಲ್ಲ, ಅಜ್ವಾನ ಸೋಪ್ ಕಾಳು ಪೌಡ್ರ್, ಅದನ್ನು ಹಾಕ್ಕೊಂಡಿದ್ದೀನಿ. ಇವಾಗ ಬಾಳೆಹಣ್ಣು, ಮಾವಿನಕಾಯಿ ಎಲ್ಲ ಮಿಕ್ಸ್ ಮಾಡ್ಕೊತೀನಿ ನೋಡಿ. ಇದಕ್ಕೆ ಈಗ ನೋಡಿ ಸ್ನೇಹಿತರೆ, ದ್ರಾಕ್ಷಿ ಏನು ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಆಮೇಲೆ ಖರ್ಜೂರ ಸಣ್ಣ ಪೀಸ್ದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ಕಲ್ಲಂಗಡಿ ಇನ್ನೂ ಕಟ್ ಮಾಡಿ ಹಾಕೋಬೇಕು. ನೋಡಿ ಸ್ನೇಹಿತರೆ, ಬೇವು ಈ ಥರ ಆಯಿತು. ನೋಡಿ ಸ್ನೇಹಿತರೆ, ಬೇವು ರೆಡಿ ಐತಿ. ಇದಕ್ಕೆ ಏನು ಇನ್ನೂ 2 ಇಂಗ್ರೀಡಿಯೆಂಟ್ಸ್ ಹಾಕೋದೈತಿ. ಏನಪ್ಪ ಅಂತಂದ್ರೆ ಕೊಬ್ಬರಿ ಪೌಡ್ರ್, ಲಾಸ್ಟಿಗೆ ಕೊಬ್ಬರಿ ಪೌಡ್ರ್ ಹಾಕೋದು ನೋಡಿರಿ. ಕೊಬ್ಬರಿ ಪೌಡ್ರ್ ಹಾಕಿದ್ಮೇಲೆ ನೇಮಕ್ಕೆ ಬೇವು ಅಂತ ಯಾಕಂತಾರಂದ್ರೆ ಬೇವಿನ ಹೂವು ನೋಡಿರಿ, ಒಂದು 4 ಎಸಳು ಬೇವಿನ ಹೂವು ಹಾಕೋದು ಆಯ್ತು ನೋಡಿರಿ. ಬೇವು ರೆಡಿ. ನೋಡಿ ಸ್ನೇಹಿತರೆ, ಇದೆಲ್ಲ ಪ್ರೊಸೀಜರ್ ಮುಗೀತು ಬೇವಿಂದು. ಆಮೇಲೆ ನಮ್ಮ ತಂಗಿ ನೋಡಿ, ಇದೇನು ಆಲ್ಮಂಡ್ ಗಮ್ ಅಂತೆ. ಇದನ್ನು ನೀರಲ್ಲಿ ಮಿಕ್ಸ್ ಮಾಡಿಬಿಟ್ಟು ನೆನೆಸಿ ಅರ್ಧ ಗಂಟೆ ನೆನೆಸಿ ಕಟ್ ಮಾಡಿಬಿಟ್ಟು ಬೇವಿಗೆ ಹಾಕ್ತಾರಂತೆ. ಇದು ನನಗಂತೂ ಇದ್ರ ಬಗ್ಗೆ ಮಾಹಿತಿ ಗೊತ್ತಿಲ್ಲ, ನನ್ನ ತಮ್ಮ ತರ್ಸನ. ಇದು ಬಾಡಿಯಲ್ಲಿರುವಂಥ ಹೀಟ್ ಹೊರಗೆ ಹಾಕುತ್ತಂತೆ. ಈಗ ಸಣ್ಣ ಮಕ್ಕಳಿಗಾಯಿತು, ಆಮೇಲೆ ದೊಡ್ಡವ್ರಿಗಾಯಿತು, ಈ ಬೇಸಿಗೆ ದಿನ ಅಲ್ವಾ, ಇದರಿಂದ ತುಂಬ ಬೆನಿಫಿಟ್ಸ್ ಇದೆ ಅಂತೆ. ಇಲ್ಲಿದೆ ನೋಡಿ, ಹಾಲಲ್ಲಿ ಜ್ಯೂಸಲ್ಲಿ ಹಾಕ್ಕೊಂಡು ಕುಡಿಬಹುದಂತೆ. ಇವಾಗ ನೀರಲ್ಲಿ ನೆನೆ ಹಾಕಿದ್ದಾಳೆ ನನ್ನ ತಂಗಿ. ನೋಡೋಣ, ನೆನೆದ ಮೇಲೆ ಅದನ್ನು ಕಟ್ ಮಾಡಿಬಿಟ್ಟು ಇದಕ್ಕೆ ಹಾಕೋದಂತೆ. ಇವಾಗ ಮಾತ್ರ ಬೇವು ರೆಡಿ ಆಯಿತು. ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತ ತಿಳಿಸ್ರಿ. ನಾವು ಬೇವು ಮಾಡಿದ್ದು ಈ ಥರ ಐತಿ. ನೀವು ಇದೇ ಥರ ಮಾಡ್ತಿರೋ ಅಥವಾ ಏನಾದರೂ ಡಿಫ್ರೆನ್ಸ್ ಇರುತ್ತೋ, ಏನು ಚೇಂಜಸ್ ಇರುತ್ತೆ ನೀವು ಮಾಡಿದ್ರೊಳಗೆ ಅಂತ ಒಂದು ಕಮೆಂಟ್ ಬಾಕ್ಸ್ನೊಳಗೆ ಕಮೆಂಟ್ ಹಾಕಿ ತಿಳಿಸ್ರಿ. ಓಕೆ ಸ್ನೇಹಿತರೆ, ಸಿಗೋಣ್ರಿ ಇನ್ನೊಂದು ರೆಸಿಪಿಯೊಂದಿಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.